ಕ್ರಿಸ್ತನನ್ನು ಪ್ರತಿಫಲಿಸುವಂತೆ ನಿಮ್ಮ ಆತ್ಮಗಳನ್ನು ವಾಕ್ಯದಲ್ಲಿ ಬಲಪಡಿಸುವ ಅನುದಿನದ ಧ್ಯಾನ. ಇಂದಿನ ಧ್ಯಾನದ ಶೀರ್ಷಿಕೆ: ಕ್ರಿಸ್ತನ ಹಿಂಬಾಲಕರು ಸತ್ಯ ನ್ಯಾಯಕ್ಕಾಗಿ ದೃಢವಾಗಿ ನಿಲ್ಲಬೇಕು. ಈ ದಿನದ ದೇವರ ವಾಕ್ಯ: ಚೀಯೋನಿನ ಧರ್ಮವು ಪ್ರಕಾಶಗೊಳ್ಳುವ ತನಕ ಯೆರೂಸಲೇಮಿನ ರಕ್ಷಣೆಯು ದೀವಿಟಿಗೆಯಂತೆ ಪ್ರಜ್ವಲಿಸುವವರೆಗೆ ನಾನು ಮೌನವಾಗಿರದೆ ಚೀಯೋನಿನ ಹಿತವನ್ನು ಲಕ್ಷಿಸುತ್ತಿರುವೆನು, ಸುಮ್ಮನಿರದೆ ಯೆರೂಸಲೇಮಿನ ಕ್ಷೇಮವನ್ನು ಚಿಂತಿಸುತ್ತಿರುವೆನು. ಯೆಶಾಯ 62ನೇ ಅಧ್ಯಾಯ 1ನೇ ವಚನ. ರೋಗಪೀಡಿತ ಧರ್ಮನಿಷ್ಠೆ ಮತ್ತು ವಿಕೃತ ತತ್ವದ ಈ ಯುಗದಲ್ಲಿ ಆರೋಗ್ಯಕರ, ಪ್ರಭಾವಶಾಲಿ ಆತ್ಮೀಕತೆಯನ್ನು ಪ್ರಕಟಪಡಿಸಲು ದೇವರು ತನ್ನ ಕೆಲಸಗಾರರನ್ನು ಕರೆಯುತ್ತಾನೆ. ಇದನ್ನು ದೇವರು ನಿಮ್ಮಿಂದ ಬಯಸುತ್ತಾನೆ. ನಿಮ್ಮ ಪ್ರಭಾವದ ಪ್ರತಿಯೊಂದು ಅಂಶವನ್ನು ನೀವು ಕ್ರಿಸ್ತನಿಗಾಗಿ ಬಳಸಬೇಕು. ಈಗ ನೀವು ವಿಷಯಗಳನ್ನು ಅದರ ಸರಿಯಾದ ಹೆಸರುಗಳಲ್ಲಿ ಕರೆಯಬೇಕು. ಯೇಸುವಿನಲ್ಲಿರುವಂತೆ ಸತ್ಯದ ರಕ್ಷಣೆಯಲ್ಲಿ ದೃಢವಾಗಿ ನಿಲ್ಲಬೇಕು. ದೇವರಲ್ಲಿ ಕ್ರಿಸ್ತನೊಂದಿಗೆ ಅಡಗಿರುವ ಪ್ರತಿಯೊಬ್ಬ ಆತ್ಮನೂ ಸಹ ಈಗ ಮುನ್ನೆಲೆಗೆ ಬರುವುದು ಮತ್ತು ಭಕ್ತರಿಗಾಗಿ ಒಮ್ಮೆ ತಲುಪಿಸಲಾದ ನಂಬಿಕೆಗಾಗಿ ಹೋರಾಡುವುದು ಈಗ ಸೂಕ್ತವಾಗಿದೆ. ಸತ್ಯವು ರಕ್ಷಿಸಲ್ಪಡಬೇಕು ಮತ್ತು ಕ್ರಿಸ್ತನು ಈ ಲೋಕದಲ್ಲಿ ಇದ್ದಿದ್ದರೆ ಹೇಗೆ ಪರಲೋಕ ರಾಜ್ಯವು ಭೂಮಿಯ ಮೇಲೆ ಅಭಿವೃದ್ಧಿ ಹೊಂದುತ್ತಿತ್ತೋ ಹಾಗೆ ಈಗ ಅಭಿವೃದ್ಧಿ ಹೊಂದಬೇಕು. ಪರಿಶುದ್ಧಾತ್ಮನು ನಮ್ಮ ಸಭೆಯ ಸದಸ್ಯರ ಮನಸ್ಸನ್ನು ನಿಯಂತ್ರಿಸಿದಾಗ ಸಭೆಯಲ್ಲಿನ ನಮ್ಮ ಮಾತುಗಳಲ್ಲಿ, ಸೇವೆಗಳಲ್ಲಿ, ಆತ್ಮೀಕತೆಯಲ್ಲಿ ಈಗಿರುವುದಕ್ಕಿಂತ ಹೆಚ್ಚಿನ ಗುಣಮಟ್ಟದ ಮೌಲ್ಯವನ್ನು ಕಾಣಬಹುದು. ಜೀವಜಲದಿಂದ ಸಭೆಯ ಸದಸ್ಯರು ಚೈತನ್ಯಗೊಳ್ಳುತ್ತಾರೆ. ಕ್ರಿಸ್ತನನ್ನೂ ಸೇರಿ ಒಬ್ಬ ನಾಯಕನಡಿ ಕೆಲಸ ಮಾಡುವವರೆಲ್ಲರೂ ತಮ್ಮ ಮಾತಿನಲ್ಲಿ, ತಮ್ಮ ಕೆಲಸದಲ್ಲಿ, ಆತ್ಮದಲ್ಲಿ ತಮ್ಮ ಗುರುವನ್ನು ಪ್ರಕಟಪಡಿಸುತ್ತಾರೆ ಮತ್ತು ನಾವು ತೊಡಗಿಸಿಕೊಂಡಿರುವ ಭವ್ಯವಾದ ಅಂತಿಮ ಕೆಲಸದಲ್ಲಿ ಮುಂದುವರಿಯಲು ಎಲ್ಲರೂ ಒಬ್ಬರನ್ನೊಬ್ಬರು ಉತ್ತೇಜಿಸುತ್ತಾರೆ. ಪಾಪಿಗಳನ್ನು ವಿಮೋಚಿಸಲೆಂದು ತನ್ನ ಮಗನು ಮರಣ ಹೊಂದಬೇಕು ಎಂದು ದೇವರು ತನ್ನ ಮಗನನ್ನು ಲೋಕಕ್ಕೆ ಕಳುಹಿಸಿಕೊಟ್ಟಿದ್ದಾನೆ ಎಂದು ಸಾಕ್ಷಿ ಹೇಳುವ ಸಹೋದರ ಐಕ್ಯತೆ ಮತ್ತು ಪ್ರೀತಿಯಲ್ಲಿ ಆರೋಗ್ಯಕರ ಬೆಳವಣಿಗೆ ಇರುತ್ತದೆ. ದೈವತ್ವದ ಸತ್ವವು ಉನ್ನತೀಕರಿಸಲ್ಪಡುತ್ತದೆ ಮತ್ತು ಅದು ಉರಿಯುವ ದೀಪದಂತೆ ಪ್ರಕಾಶಿಸುವಾಗ ಅದನ್ನು ನಾವು ಹೆಚ್ಚು ಹೆಚ್ಚು ಸ್ಪಷ್ಟವಾಗಿ ಅರ್ಥ ಮಾಡಿಕೊಳ್ಳುತ್ತೇವೆ. ಈ ಸಮಯಕ್ಕಿರುವ ಸತ್ಯವು ಯಾವುದೇ ಮಾನವನ ಕಟ್ಟುಕಥೆಯಲ್ಲ, ಇದು ದೇವರಿಂದ ಬಂದಿರುವಂಥದ್ದಾಗಿದೆ. ಕ್ರಿಸ್ತನ ಹಿಂಬಾಲಕರು ಕ್ರೈಸ್ತೀಯ ತತ್ವಗಳ ಮೇಲೆ ತಮಗಿರುವ ಪರಿಗಣನೆಯ ಗೌರವವನ್ನು ಅತ್ಯಂತ ಹೆಚ್ಚಾಗಿ ದೇವರನ್ನು ಪ್ರೀತಿಸುತ್ತಾ, ತಮ್ಮಂತೆಯೇ ತಮ್ಮ ನೆರೆಯವನನ್ನೂ ಪ್ರೀತಿಸುತ್ತಾ ತಮ್ಮ ಪ್ರತಿ ಹೆಜ್ಜೆಯಲ್ಲಿಯೂ ಪ್ರಕಟಪಡಿಸಬೇಕು. ಅಂಧಕಾರದಲ್ಲಿರುವವರಿಗೆ ಬೆಳಕನ್ನು, ಆಶೀರ್ವಾದಗಳನ್ನು ಪ್ರತಿಫಲಿಸುತ್ತಾ, ಬಿದ್ದಿರುವವರನ್ನು ಸಂತೈಸುತ್ತಾ, ತಮ್ಮ ಸಹ ಯಾತ್ರಿಕರಿಗೆ ಕೊಡಲ್ಪಟ್ಟ ಕಹಿ ನೀರನ್ನು ಸಿಹಿಗೊಳಿಸುತ್ತಾ, ಕ್ರೈಸ್ತೀಯ ತತ್ವಗಳ ಮೇಲೆ ತಮಗಿರುವ ಪರಿಗಣನೆಯನ್ನು ಪ್ರಕಟಪಡಿಸಬೇಕು. ಸತ್ಯದ ಜ್ಞಾನವನ್ನು ನಾವು ಅಭಿವೃದ್ಧಿಪಡಿಸಿಕೊಳ್ಳುತ್ತಾ, ತಂದೆಯೊಂದಿಗೆ ಒಂದಾಗಿರುವವನಿಗೆ ಎಲ್ಲಾ ಮಹಿಮೆಯನ್ನು, ಎಲ್ಲಾ ಘನವನ್ನು ಸಲ್ಲಿಸಬೇಕು. ಪರಲೋಕದ ಅಭಿಷಿಕ್ತನಾಗಿರುವ ಪರಿಶುದ್ಧಾತ್ಮನಿಗಾಗಿ ನಾವು ಶ್ರದ್ಧೆಯಿಂದ ಹಂಬಲಿಸೋಣ. ಅಂತ್ಯದಲ್ಲಿ ಪರಲೋಕದ ಅಂಗಳದಲ್ಲಿ ನಮ್ಮನ್ನು ಕ್ರಿಸ್ತನಲ್ಲಿದ್ದು ಪರಿಪೂರ್ಣರಾಗಿದ್ದಾರೆ ಎಂದು ನಮ್ಮನ್ನು ಕರೆಯಲ್ಪಡುವಂತೆ ನಾವು ಶುದ್ಧವಾದ, ಅಭಿವೃದ್ಧಿ ಹೊಂದುವ ಕ್ರೈಸ್ತತ್ವವನ್ನು ಹೊಂದೋಣ. ಇಗೋ, ಮದಲಿಂಗನು, ಅವನನ್ನು ಎದುರುಗೊಳ್ಳುವುದಕ್ಕೆ ಹೊರಡಿರಿ. ನಿಮ್ಮ ಹಣತೆಯ ಬೆಳಕನ್ನು ಎತ್ತುತ್ತಾ ಇಳಿಸುತ್ತಾ ಸಮಯವನ್ನು ಕಳೆದುಕೊಳ್ಳಬೇಡಿರಿ. ಒಬ್ಬರಿಗೊಬ್ಬರಲ್ಲಿ ಪರಿಪೂರ್ಣ ಐಕ್ಯತೆಯನ್ನು ಬಯಸುತ್ತಾ ಕಾಲಹರಣ ಮಾಡಬೇಡಿರಿ.
ಕಷ್ಟ ಸಂಕಟಗಳನ್ನು ನಾವು ಎದುರು ನೋಡಬೇಕು. ಶೋಧನೆಗಳು ಎದುರಾಗುತ್ತವೆ. ನಮ್ಮ ರಕ್ಷಣೆಯ ನಾಯಕನಾದ ಕ್ರಿಸ್ತನು ಕಷ್ಟ ಸಂಕಟಗಳ ಮೂಲಕ ಪರಿಪೂರ್ಣನಾದನು. ಅವನ ಹಿಂಬಾಲಕರು ಶತ್ರುವನ್ನು ಅನೇಕ ಬಾರಿ ಎದುರಿಸುತ್ತಾರೆ ಮತ್ತು ಅವನಿಂದ ತೀವ್ರವಾಗಿ ಶೋಧಿಸಲ್ಪಡುತ್ತಾರೆ. ಆದರೆ ಅವರು ನಿರಾಶರಾಗುವ ಅಗತ್ಯವಿಲ್ಲ, ಯಾಕೆಂದರೆ ಲೋಕದಲ್ಲಿ ನಿಮಗೆ ಸಂಕಟ ಉಂಟು, ಧೈರ್ಯವಾಗಿರಿ, ನಾನು ಲೋಕವನ್ನು ಜಯಿಸಿದ್ದೇನೆ ಎಂದು ಯೇಸು ಹೇಳಿದ್ದಾನೆ. ಆಮೇನ್. ದೇವರ ವಾಕ್ಯಗಳನ್ನು ಶ್ರದ್ಧೆಯಿಂದ ಆಲಿಸುವವರು ಮಾತ್ರವೇ ಆಗಿರದೆ ಪಾಲಿಸುವವರು ಆಗಬೇಕೆಂದು ನಿಮ್ಮನ್ನು ಉತ್ತೇಜಿಸುತ್ತೇನೆ. ಪರಿಶುದ್ಧಾತ್ಮನ ಸಹಾಯದಿಂದ ಆಲಿಸಿದ ನಿಮ್ಮೆಲ್ಲರಿಗೂ ಧನ್ಯವಾದಗಳು. ಮತ್ತೆ ದೈನಂದಿನ ಧ್ಯಾನಕ್ಕಾಗಿ ನಾಳೆ ಸಂಧಿಸೋಣ. ಆಮೇನ್.